ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ದೊಡ್ಡಬಳ್ಳಾಪುರದ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳು ಇದ್ದಾವೆ. ಆದರೆ ವರ್ಷದಲ್ಲಿ 7 ಜಾತ್ರೆಗಳು ನಡೆಯೋ ಏಕೈಕ ಪುಣ್ಯಕ್ಷೇತ್ರ ಅಂದರೆ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ. ಹೌದು, ಸೌದತ್ತಿ ಯಲ್ಲಮ್ಮ. ಈ ಹೆಸರು ಕೇಳೋ ಪ್ರತಿಯೊಬ್ಬರು ಭಕ್ತಿ ಪರವಶರಾಗಿ ಹೋಗ್ತಾರೆ. ಆ ತಾಯಿಯ ಹೆಸರನ್ನು ಜಪಿಸ್ತಾ ಭಕ್ತಿಯಲ್ಲಿ ಮುಳುಗಿ ಹೋಗ್ತಾರೆ. ಯಾಕಂದರೆ ಆ ನಮ್ಮ ತಾಯಿ ಯಲ್ಲಮ್ಮನ ಮಹಿಮೆ ಮತ್ತು ಪವಾಡಗಳು ಆ ರೀತಿ ಇರುತ್ತೆ. ನಂಬಿ ಬರೋ ಭಕ್ತರನ್ನು ಆ ನಮ್ಮ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ. ಆದರೆ ನೂರಾರು ವರ್ಷಗಳಿಂದ ಬೇಡಿ ಬರುವ ಭಕ್ತರ ಕೋರಿಕೆಯನ್ನು ಈಡೇರಿಸುವ ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆಯಾದರೂ ಹೋಗಬೇಕು ಅನ್ನೋದು ಹಲವರ ಕನಸಾಗಿರುತ್ತೆ. ಆದರೆ ಕೆಲವರಿಗೆ ಕಾರಣಾಂತರಗಳಿಂದ ಈ ಪುಣ್ಯಕ್ಷೇತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರು ಇನ್ಮೇಲೆ ಚಿಂತಿಸೋ ಅಗತ್ಯ ಇಲ್ಲ. ಯಾಕಂದರೆ ಈಗ ನಮ್ಮ ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲದಲ್ಲಿರೋ ಶ್ರೀ ಶಕ್ತಿ ಸ್ವರೂಪಿಣಿ ರೇಣುಕಾ ಯಲ್ಲಮ್ಮ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಬಹುದು. ಈ ವಿಡಿಯೋ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಕಷ್ಟದಲ್ಲಿರೋ 4 ಜನಕ್ಕೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜ ಹೇಳಬೇಕಂದ್ರೆ ಕೆಲವು ತಿಂಗಳ ಹಿಂದೆ ನನಗೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಇತ್ತು. ಸುಧಾರಿಸ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ. ಒಂದ್ರ ಮೇಲೆ ಒಂದು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇತ್ತು. ಒಂದು ಸ್ಟೇಜ್ನಲ್ಲಿ ಈ ಕಷ್ಟಗಳಿಗೆ ಕೊನೆಯೇ ಇಲ್ವಾ, ಇದೆಲ್ಲ ಯಾವತ್ತು ಸ್ಟಾಪ್ ಆಗಿಬಿಡತ್ತೆ ಅಂತ ಅನ್ನಿಸ್ಬಿಟ್ಟಿತ್ತು. ಮನಸ್ಸಿಗೆ ನೆಮ್ಮದಿನೇ ಇಲ್ದಂತಾಗ್ಬಿಟ್ಟಿತ್ತು. ಆಗ ನನಗೆ ನನ್ನ ಸ್ನೇಹಿತರೊಬ್ಬರು ದೊಡ್ಡಬಳ್ಳಾಪುರದ ಬಳಿ ಇರೋ ಈ ಪುಣ್ಯಕ್ಷೇತ್ರದ ಬಗ್ಗೆ ಹೇಳಿದ್ರು. ಅವರು ಹೇಳಿದ್ದು ಒಂದೇ ಒಂದು ಮಾತು, ನೋಡು ಶ್ರೀನಾಥ್, ನಂಬಿಕೆ ಇಟ್ಟು ಒಂದು ಸಾರಿ ಹೋಗ್ಬಿಟ್ಟು ಬಾ. ಆ ತಾಯಿ ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನಿನ್ನ ಕಷ್ಟಗಳೆಲ್ಲ ದೂರ ಆಗೋಗುತ್ತೆ ಅಂತ ಹೇಳಿದ್ರು. ಅದೇ ರೀತಿಯೇ ನಾನು ಕೂಡ ನಂಬಿಕೆ ಇಟ್ಟು ಒಂದು ದಿನ ಹೋಗಿ ಆ ತಾಯಿಯ ಮುಂದೆ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೆ. ಆ ತಾಯಿಗೆ ನನ್ನ ಕಷ್ಟಗಳನ್ನೆಲ್ಲ ಒಪ್ಪಿಸ್ಕೊಟ್ಟು ನೀನೇ ನನಗೆ ಮುಂದೆ ದಾರಿ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಬಂದೆ. ದಿನಗಳು ಕಳೀತಾ ಹೋದಂತೆ ನನ್ನ ಕಷ್ಟಗಳು ಕೂಡ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬಂತು. ಬರೀ ಕಷ್ಟಗಳು ಮಾತ್ರ ಕಡಿಮೆ ಆಗಲಿಲ್ಲ, ನನ್ನಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ತುಂಬ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಯಾವತ್ತೂ ನೋಡದೇ ಇರೋ ಉತ್ಸಾಹ, ಹುಮ್ಮಸ್ಸು ನನ್ನಲ್ಲಿ ತುಂಬಿಕೊಳ್ತು. ಕೊನೆಗೆ ನನ್ನೆಲ್ಲ ಕಷ್ಟಗಳು ನನ್ನಿಂದ ದೂರ ಆಗಿ ಮಾಯವಾಗಿ ಹೋಯಿತು. ಇದೆಲ್ಲ ಆಗಿದ್ದು ಆ ನನ್ನ ತಾಯಿ ಶ್ರೀ ಶಕ್ತಿ ಸ್ವರೂಪಿಣಿ ರೇಣುಕಾ ಯಲ್ಲಮ್ಮನ ಕೃಪೆಯಿಂದ. ಈಗ ನನಗೆ ಬಿಡುವು ಸಿಕ್ಕಿದಾಗೆಲ್ಲ ನಾನು ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇರ್ತೀನಿ. ಆ ಕ್ಷೇತ್ರಕ್ಕೆ ಕಾಲಿಟ್ಟರೆ ಸಾಕು, ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಸಂತೋಷ ಮತ್ತು ನೆಮ್ಮದಿಯನ್ನು ನಾವು ಕಾಣಬಹುದು. ಹೀಗೆ ಜಸ್ಟ್ 1 ತಿಂಗಳ ಹಿಂದೆ ನಾನು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೆ. ಆಗ ನನಗೆ ಈ ಪುಣ್ಯಕ್ಷೇತ್ರದ ಅಮ್ಮನವರ ಜೊತೆ ಮಾತಾಡೋದಕ್ಕೆ ಅವಕಾಶ ಸಿಕ್ತು. ಆಗ ನನಗೆ ತುಂಬಾ ಖುಷಿಯಾಯಿತು. ಅವ್ರಿಗೂ ನಾನು ಈ ಥರ ಕಷ್ಟದಲ್ಲಿದ್ದೆ, ಇಲ್ಲಿ ಬಂದ ಮೇಲೆ ನನಗೆ ಒಳ್ಳೆಯದಾಯಿತು ಅಂತ ಹೇಳಿದ್ದಕ್ಕೆ ಅವರು ಕೂಡ ತುಂಬಾ ಖುಷಿಪಟ್ಟರು. ಆಗ ನಾನು ಈ 2025 ಹೇಗಿರುತ್ತೆ ಅಂತ ಕೇಳಿದಾಗ ಅವರು ಒಂದಷ್ಟು ಸಮಯವನ್ನು ನಮ್ಮ ಚಾನಲ್ ಜೊತೆ ಮಾತಾಡಿದ್ರು. ಅದನ್ನು ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ, ಪ್ಲೇ ಮಾಡ್ತೀನಿ ನೋಡಿ. ಈ ಕವಡೆ ಕೆಲವರು ಹೇಳ್ತಾರೆ, ಕೆಲವರು ಈ ಕವಡೆ ಹೇಳ್ತಾರೆ, ಆ ಕವಡೆಗಳಲ್ಲಿ ಎಲ್ಲ ಕವಡೆ ಹೇಳಿದಿದ್ರೆ ನಾಡಲ್ಲಿ ಇನ್ನೂ ಬೇರೆ ಥರ ಆಗ್ಬಿಟ್ಟಿರೋದು. ಅಂದರೆ ಕವಡೆ ಶಾಸ್ತ್ರ ಅಂದರೆ ಪವಿತ್ರವಾದ ಶಾಸ್ತ್ರ. ಯಾಕೆಂದರೆ ಮಹಾವಿಷ್ಣು ಸಂಕೇತ ಈ ಕವಡೆ ಶಾಸ್ತ್ರ. ತಾಯಿ ಜಗನ್ಮಾತೆ ರೇಣುಕಾದೇವಿ ನಮಗೆ ಇಷ್ಟವಾದ ನುಡಿ ಅಂದರೆ ಅದು ಕವಡೆ ನುಡಿ.
ಈ ಒಂದು ಕವಡೆ ಒಳಗಡೆ ಎಷ್ಟು ಯುದ್ಧಗಳು ನಡೆದಿದೆ, ಪಗಡೆ ಅಂತ ಹೇಳ್ತಾರೆ. ಆ ಪಗಡೆ ಆಡದ್ಮೇಲೆ ಪಂಚಪಾಂಡವರು ಸೋತಿದ್ದು ಯುದ್ಧಗಳಲ್ಲಿ. ಯುದ್ಧ ನಡೆದಿದ್ದೆ ಇದ್ರೊಳಗಡೆ. ಈ ಒಂದು ಕವಡೆ ಒಳಗಡೆ ಸತ್ಯ ಏನಿವತ್ತು ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಬೆಳ್ಳಗಿದೆ ಕವಡೆಗಳು ಇದ್ರೊಳಗಡೆ ಹೆಂಗೆ ಹೇಳ್ತಾರೆ, ಈ ಬೆಳ್ಳಗಿರೋ ಕವಡೆಗಳಲ್ಲಿ ಹೆಣ್ಣು ಕವಡೆ ಗಂಡು ಕವಡೆ ಅಂತ ಬರುತ್ತೆ. ಹೆಣ್ಣು ಕವಡೆ ಯಾವುದು ಗಂಡು ಕವಡೆ ಅಂತ ನೋಡ್ಕೋಬೇಕು. ಅದರೊಳಗಡೆ ಹೆಣ್ಣು ಕವಡೆ ಒಳಗಡೆ ಕವಡೆಗಳು ಬಸ್ರಿಯಾಗಿರಬೇಕು. ಬಸ್ರಿ ಹಿಂಗ್ಸ್ ಆಗಿದ್ರೆ ಮಾತ್ರನೇ ಆ ಕವಡೆ ಮಾತ್ರನೇ ಹೇಳೋದು, ಎಲ್ಲ ಕವಡೆಗಳು ಹೇಳೋದು. ಕೆಲವೊಂದು ಟೈಮಲ್ಲಿ ಸುಳ್ಳು ಹೇಳ್ತವೆ, ಕೆಲವೊಂದು ಟೈಮ್ಗಳಲ್ಲಿ ಸಂಖ್ಯೆ ತಪ್ಪು ತೋರಿಸ್ತವೆ, ಕೆಲವು ಟೈಮಲ್ಲಿ ಒಳ್ಳೆ ತೋರಿಸುತ್ತೆ. ಈ ಒಳ್ಳೆ ಬರೀ ಕೆಟ್ಟದ್ದು ತೋರಿಸ್ಬಾರ್ದು, ಒಳ್ಳೆಯದೇ ತೋರಿಸ್ಬೇಕು ಅಂದರೆ ಅದು ಹಾಲು ಕವಡೆ ಮಾತ್ರ ಆಗಿರುತ್ತೆ. ಸಮುದ್ರ ವರ್ಷ ಪೂರ್ತಿ ನಮ್ಮ ನಾಡು ಜನತೆ ಸಮೃದ್ಧಿಯಾಗಿರುತ್ತದೆ. 2025 ಈ ವಿಚಾರ ನಾನು ನಮ್ಮ ರಾಜಕೀಯದ ಬಗ್ಗೆ ಯಾವಾಗಲೂ ನಮ್ಮ ದೇಶದಲ್ಲಿ ಹೇಳ್ತಿದೆ. ಈ ವರ್ಷ ನಾನು ರಾಜಕೀಯದ ಹೇಳೋದು ಬೇಡ, ಈ ವರ್ಷ ನಮ್ಮ ನಾಡಿನ ಜನತೆಗೆ ಟೋಟಲಿ ಹೇಳೋಣ ಅಂತ ನಾನು ಈ ಒಂದು ಗದಿಗೆಯಲ್ಲಿ ಹೇಳ್ತಾ ಇದ್ದೀನಿ. ಈ ವರ್ಷ ಅತಿ ಹೆಚ್ಚು ಮಳೆ ಆಗುತ್ತೆ ನಮ್ಮ ನಾಡಲ್ಲಿ, ಅತಿ ಹೆಚ್ಚು. ಅದರಲ್ಲಿ ಕೂಡ ನಾನು ಕೆಲವೊಂದು ಏರಿಯಾಗಳನ್ನ ಹೇಳಿದ್ದೀನಿ ನಾನು, ಯಾವ್ಯಾವ ಭಾಗದಲ್ಲಿ ಮಳೆ ಹೆಚ್ಚಾಗುತ್ತೆ ಅಂತ. ಈ ವರ್ಷ ಅತಿ ಹೆಚ್ಚು ಏನು ಸಮುದ್ರದ ದಡದಲ್ಲಿ ಇರತಕ್ಕಂಥವ್ರು ಅತಿ ಹೆಚ್ಚಾಗಿ ಹುಷಾರಾಗಿರಬೇಕು. ಅದಾದ ನಂತರ ನಮ್ಮ ದೇಶದಲ್ಲಿ ಅತಿ ಭೀಕರವಾದ ಮಳೆಗಳನ್ನು ಈ ವರ್ಷ ಅತಿ ಹೆಚ್ಚು ಮಳೆ ಆಗುತ್ತೆ. ಅತಿ ಹೆಚ್ಚು ಅಂದರೆ ಅತಿ ಹೆಚ್ಚು. ಮನೆಗಳು ಕೊಚ್ಕೊಂಡು ಹೋಗೋದಾಗಿರ್ಬೋದು, ಗಾಳಿಗಳು ಬಂದು ಮನೆಗಳ ಮೇಲೆ ಬೀಳೋದಾಗೋದು, ಬೆಟ್ಟ ಗುಡ್ಡಗಳು ಕುಸಿಯುವಂಥದ್ದಾಗಿರ್ಬೋದು, ನದಿಗಳಲ್ಲಿ ಕೊಚ್ಕೊಂಡು ಹೋಗೋಂತಕ್ಕಂಥದ್ದಾಗಿರ್ಬೋದು. ಈ ವರ್ಷ ಅತಿ ಹೆಚ್ಚು ಮಳೆ ಬರುತ್ತೆ. ಮಳೆ ಬಂದಾದ ಮೇಲೆ ಮತ್ತೆ ಜನ ಅದನ್ನು ಅರಗಿಸ್ಕೊಳ್ಳೋ ಅಷ್ಟು ಅದು ಆಗ್ತಿದ್ದಂಗೆ ಮತ್ತೆ ಒಂದು ಕಾಯಿಲೆ ಸೃಷ್ಟಿಯಾಗುತ್ತೆ. ಮಕ್ಕಳು ಮರಿಗಳಿಗೆ ಕಾಯಿಲೆ ಸೃಷ್ಟಿಯಾಗುತ್ತೆ. ಎಚ್ಚರದಿಂದ ಈ ವರ್ಷ ಇರಿ. ನಾನು ತಾನು ಅನ್ನತಕ್ಕಂಥದ್ದು ಹೋಗಬೇಡಿ. ನಮ್ಮ ನಾಡಿನ ಜನತೆಗೆ ಎಲ್ಲರೂ ಕೂಡ ಆ ಭಗವಂತನ ಆರಾಧನೆ ಯಾವುದಾದ್ರೂ ಒಂದು ಕಡೆ ಮಾಡಿ ಸಮೃದ್ಧಿಯಾಗಿರ್ತೀರ. ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲ, ಬೆಂಗಳೂರು ರೂರಲ್ಲು, ಶಕ್ತಿ ಸ್ವರೂಪಿಣಿ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನ ಇರತಕ್ಕಂಥದ್ದು. ಈ ಕ್ಷೇತ್ರದ ಮಹಿಮೆ ಬಹಳಷ್ಟು ದೊಡ್ಡದಿದೆ. ಅಂದರೆ ನಂಬಕ್ಕಾಗದ ಆಶ್ಚರ್ಯಗಳು ಮತ್ತು ಇಲ್ಲಿ ಪವಾಡಗಳು ಭಾಳಷ್ಟು ನಡೀತಿದ್ದಾವೆ. ನೋಡೋದಕ್ಕೆ ಚಿಕ್ಕದಾಗಿದ್ರೂ ಕೂಡ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅನ್ನತಕ್ಕಂಥದ್ದು ಹೆಸರು. ಅದು ತಾಯಿ ಜಗನ್ಮಾತೆಗೂ ಭಾಳ ದೊಡ್ಡದಿದೆ. ಸಾಕಷ್ಟು ಜನ ಇಲ್ಲಿ ನಮ್ಮ ಹತ್ರ ಬರತಕ್ಕಂಥವ್ರು ಎಲ್ಲ ಆಲ್ಮೋಸ್ಟ್ ದೇವಸ್ಥಾನಗಳನ್ನ ಸುತ್ತಕೊಂಡಿರೋರೇ ಬರೋದು. ಆಮೇಲೆ ಲಾಸ್ಟ್ ಜೀವನ ಸಾಕಪ್ಪ ಅನ್ನತಕ್ಕಂಥವ್ರು ಬರ್ತಾರೆ. ಆಮೇಲೆ ಎಲ್ಲ ಕಡೆ ದುಡ್ಡುಗಳನ್ನ ಖರ್ಚು ಮಾಡಿ ತಡೆ ಓಡಿಸೋದು, ಏನೇನು ವಿಚಿತ್ರಗಳೆಲ್ಲ ಮಾಡಿಸಿ ಲಾಸ್ಟ್ ಫೈನಲ್ ಆಗಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದಿರೋ ಭಕ್ತರು ಇವತ್ತಿನವರು ಯಾವುದೇ ರೀತಿಯಾಗಿ ಯಾರಿಗೂ ಆಗಲಿ ಒಬ್ಬರಿಗೂ ಕೂಡ ಕೆಲಸ ಆಗಿಲ್ಲ ಅನ್ನೋ ಮಾತಿಲ್ಲ. ಎಲ್ಲ ಇಲ್ಲಿ ಬರತಕ್ಕಂಥ ಭಕ್ತರು ಯಾರೇ ಆಗಿರಲಿ ಕಣ್ಮುಚ್ಚಿ ಬಿಡೋದ್ರೊಳಗೆ ಅವ್ರ ಕೆಲಸ ಆಯಿತು ಅಂತಾರೆ ಹೊರತು ಇವತ್ತಿನವರೆಗೂ ಯಾರು ಹೆಸರಿಲ್ಲ. ಮತ್ತು ಆ ದೇವ್ರ ಪೂಜೆಗೆ ಅಭಿಷೇಕಕ್ಕೆ ಹಾಲು ಬೇಕಿತ್ತು. ಹಾಲು ಏನು ಮಾಡೋದು, ಯಾವಾಗಲೂ ಮತ್ತು ಭಕ್ತರಿಗೆ ಊಟಕ್ಕೆ ಮಜ್ಜಿಗೆ ಇದ್ದರೆ ಎಲ್ಲಾದರೂ ಒಂದು ಪಕ್ಷ ಊಟ ಮಾಡ್ಕೊಂಡು ಜೀವನ ಮಾಡ್ಬಿಡೋದು. ಮಜ್ಜಿಗೆನೂ ಇರಲಿಲ್ಲ. ಮಜ್ಜಿಗೆ ಇಲ್ಲ ಅಂತ ಟೈಮಲ್ಲಿ ಕೂಡ ನಾನು ಹಿಂಸೆ ಆಗೋದು. ಹಾಗಾಗಿ ಕೆಲವರು ಭಕ್ತರಿಗೆ ನಾನು ಅಮ್ಮನವ್ರ ಹತ್ರ ಮೊರೆ ಇಟ್ಟು ಪ್ರಸಾದ ಕೇಳಿದೆ, ಅಮ್ಮ ಹಸು ತೊಗೊಂಬರೋದ ಅಂತ. ಒಂದು ಹಸುವಿಂದ ಇವತ್ತೊಂದು 10-15 ಹಸುಗಳಿದ್ದಾವೆ. ಇದು ಒಂದು ಗೋ ಆಶ್ರಮ ಥರ ನಡೀತಾ ಇದೆ. ಅಂದರೆ ಪ್ರಾಣಿಗಳನ್ನ ಜಾಸ್ತಿ ಸಾಕ್ರಿ ಅಂತ ಹೇಳ್ತೀನಿ. ಯಾಕಂದರೆ ಪ್ರಾಣಿಗಳಿಂದ ಎಷ್ಟು ನೋಡಿ, ಮನುಷ್ಯರು ಸಾಕಿದ್ರೆ ಯಾವುದೇ ರೀತಿಯಾಗಿಲ್ಲ. ಇವತ್ತು ನಮ್ಮ ನಾಡಿನ ಜನತೆಗಳು ನನ್ನ ಮಕ್ಕಳಾಗ್ತಾರೆ, ನನ್ನ ಅಣ್ಣ ತಂದಿರಾಗ್ತಾರೆ ಅನ್ನತಕ್ಕಂಥದ್ದು ಭಾಳಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ. ಇವತ್ತಿನ ಪ್ರಪಂಚದಲ್ಲಿ ಯಾರು ಆಗಲ್ಲ ಅನ್ನೋದು 100% ನಾನು ಕೊಡ್ತೀನಿ. ಯಾಕೆ ಯಾರು ಆಗಲ್ಲ ಅಂತಂದರೆ, ನೀವು ಓದಿಲ್ಲ, ನೀವು ಬರೆದಿಲ್ಲ, ಭಗವಂತನ ನಿಮಗೆ ಬುದ್ಧಿ ಅಂತೂ ಕೊಟ್ಟಿದ್ದಾನೆ, ಶಕ್ತಿನೂ ಕೊಟ್ಟಿದ್ದಾನೆ. ಒಂದು ಹಸು ತೊಗೊಂಬಂದು ಬೆಳಗಿನ ಸಾಯಂಕಾಲ ಅದ್ರ ಸೇವೆ ಮಾಡಿ. ಅದ್ರ ಸೇವೆ ಮಾಡಿದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಬೆಳಗ್ಗೆ 10 ಲೀಟ್ರು, ಸಾಯಂಕಾಲ 10 ಲೀಟ್ರು. 2 ಹಸು ಇಟ್ಕೊಂಡ್ರೆ 20 ಲೀಟ್ರು. ಬೆಳಗ್ಗೆ 20, ಸಾಯಂಕಾಲ 20, 40 ಲೀಟ್ರ್ ಹಾಲು. ಒಂದು ದಿವಸಕ್ಕೆ 40 ಲೀಟ್ರ್ ಹಾಕಿದ್ರೆ ಯಾವ ಒಂದು ಗೌರ್ಮೆಂಟ್ ಅಧಿಕಾರಿ ಕೂಡ ಸಂಬಳ ತಗೊಳ್ಳಲ್ಲ. ಅಷ್ಟು ಸಂಬಳ ನೀವು ತೊಗೊತೀರ.
ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ಅತಿ ಹೆಚ್ಚಾಗಿ ಆದಾಯ ಅಂದರೆ ಅದು ಹಸುಗಳಿಂದನೇ ನನಗೆ ಆದಾಯ. ಯಾಕೆಂದರೆ ಹಸುಗಳ್ನ ನಾನು ಸಾಕಿ ಚೆನ್ನಾಗಿ ಮಾಡ್ತಿದ್ದೀನಿ. ಒಂದು ದಿನಕ್ಕೆ ಏನಿಲ್ಲ ಅಂದರೆ 60-70 ಲೀಟ್ರ್ ಹಾಲು ಹಾಕ್ತೀನಿ ನಾನು. ಒಂದು ದಿನಕ್ಕೆ 60-70 ಲೀಟ್ರ್ ಹಾಲು ಹಾಕಿದ್ರೂ ಕೂಡ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಹತ್ತತ್ರ 1 ಲಕ್ಷ 1.5 ಲಕ್ಷ ತನಕ ನಾನು ಬಿಲ್ ತಗೋತೀನಿ ನಾನು. ಆದರೆ ಅಷ್ಟೇ ಖರ್ಚು ಬರುತ್ತೆ. ಅದಕ್ಕೆ ಖರ್ಚು ಬಂದ್ರೂ ಕೂಡ ನಾವು ಎಷ್ಟು ಸೇಫ್ ಮಾಡ್ಕೋಬೇಕು ಅಷ್ಟು ಸೇಫ್ ಮಾಡ್ಕೋಬೇಕು. ಆಮೇಲೆ ಅತಿ ಹೆಚ್ಚು ಆಸೆನೂ ಪಡಬಾರ್ದು ಹಸುಗಳಲ್ಲಿ. ಅವನ್ನ ಸಾಕ್ರಿ, ಜನ ಸಾಕಬೇಡಿ, ದನ ಸಾಕಿ. ನಮ್ಮ ನಾಡು ಸುರಕ್ಷಿತವಾಗಿ ಇರ್ತದೆ ಅಂತ ಹೇಳ್ತೀನಿ. ಅಮ್ಮನವರು ನನಗೆ ಒಲ್ಮೆ ಆಗಿದ್ದು ಬಂದು 2008ರಲ್ಲಿ ಸಿಕ್ಕಿದ್ದು. ಬಟ್ ಅಂದರೆ ಅವಾಗ ನನಗೆ ದೇವರು ಇದೆ ಅಂತ ಗೊತ್ತಿರಲಿಲ್ಲ. ನಾನು ಅಮ್ಮನವ್ರನ್ನ ಆರಾಧನೆ ಮಾಡೋಕ್ಕೆ 2011-12ರಲ್ಲಿ ನಾನು ಪ್ರಾರಂಭ ಮಾಡಿದ್ದು. ಪೂಜೆ ಮಾಡ್ಕೊತ ಬರ್ತಾಯಿದ್ದೆ. 13ಕ್ಕೆ ನಾನು ದೇವಸ್ಥಾನ ಮಾಡಿಕೊಂಡೆ. ದೇವಸ್ಥಾನ ಮಾಡಿಕೊಂಡು ಪೂಜೆ ಮಾಡ್ಕೊತ ಬರ್ತಾಯಿದ್ದೀನಿ. 2013ರಿಂದ ಸ್ಟಾರ್ಟ್ ಆಗಿದೆ. 12ರಿಂದ ಅಂದರೆ ಅಮ್ಮನವರು ಮೂಲ ಬಂದು ಇತಿಹಾಸ. ತಾಯಿ ಅಮ್ಮನವರು ಮೂಲ ಬಂದು ಇತಿಹಾಸ ಅಂದರೆ ಬಹಳ ದೊಡ್ಡ ಇತಿಹಾಸ. ಅಂದರೆ ಸತ್ಯಯುಗ ಪ್ರಾರಂಭ ಆದಾಗ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ಸ್ಥಾಪನೆ ಆಗಿದ್ದು. ತನ್ನ ತಾಯಿ ಮಗ ಜೀವಂತವಾಗಿ ಇನ್ನೂ ಬದುಕಿದ್ದಾನೆ ಅಂದರೆ ಅಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇವತ್ತು 7 ಜನ ಚಿರಂಜೀವಿಗಳು. ಆಂಜನೇಯ ಸ್ವಾಮಿ ಕೂಡ ಚಿರಂಜೀವಿ. ಹಾಗೆ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮನ ಮಗನೂ ಕೂಡ ಪರಶುರಾಮ, ಅವರು ಕೂಡ ಚಿರಂಜೀವಿ. ಇವಾಗ ಏನು ನೆಕ್ಸ್ಟು ಕಲ್ಕಿ ಅವತಾರ ಬರುತ್ತೆ ಅನ್ನೋ ಒಂದು ಇದರಲ್ಲಿ, ಆ ಅವತಾರದಲ್ಲಿ ಪರಶುರಾಮ ಅವರು ಕೂಡ ಅವ್ರಿಗೆ ಗುರುಗಳಾಗಿ ಅವ್ರ ಹತ್ರ ವಿದ್ಯೆ ಕಲಿತಾರೆ. ಅವರೆಲ್ಲ ಒಟ್ಟಿಗೆ ಸೇರಿ ಒಂದು ಯುದ್ಧ ನಡೆಯುತ್ತೆ. ಕಲ್ಕಿ ಅವತಾರ ಆಗಿ ಬರುತ್ತೆ ಅನ್ನತಕ್ಕಂಥದ್ದು ಇವತ್ತು ಎಲ್ಲ ನಾಡಲ್ಲಿ ಪ್ರಚಾರಗಳಾಗ್ತಾ ಇದೆ. ಎಲ್ಲ ಚಾನಲ್ಗಳಲ್ಲಿ ಪ್ರಚಾರಗಳಾಗ್ತಿದೆ. ಮತ್ತು ಎಲ್ಲ ಗ್ರಂಥದಲ್ಲೂ ಕೂಡ ಕಲ್ಕಿ ಅವತಾರ ಆಗುತ್ತೆ ಅನ್ನತಕ್ಕಂಥದ್ದು ಹೆಸರಿದೆ. ಹಾಗಾಗಿ ಆ ತಾಯಿಯ ಮಗ ಇನ್ನೂ ಜೀವಂತವಾಗಿ ಬದುಕಿದ್ದಾನೆ ಅಂತ 100% ಹೇಳ್ತೀನಿ. ಇಂಥ ತಿಂಗಳಲ್ಲಿ ಬರ್ತಾರೆ ಅವರು ಅಂತ ಎಲ್ಲರೂ ಏನೇನೋ ಹೇಳಿದ್ರೆ ಬಿಡಲ್ಲ ಹಂಗಿಂಗೆ ಅಂತ. ಈ ತಿಂಗಳಲ್ಲಿ ಇಂಥ ಡೇಟಲ್ಲಿ ಬರ್ತಾರೆ ಅವ್ರು ಹೊರಗಡೆ ಅಂತ. ಅದೇ ತಿಂಗಳಲ್ಲೇ ದರ್ಶನ್ ಅವರು ಹೊರಗಡೆ ಬಂದರು. ನಾನು ಈ ಒಂದು ಕವಡೆ ಇದರಲ್ಲಿ ಅದನ್ನು ಆ ಟೈಮಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಯಾವುದೂ ಇರಲಿಲ್ಲ ಅಂತ ಹೇಳಿದಾಗ ನಾನು ಹೇಳೋಣ ಯಾವುದಾದ್ರು ಚಾನಲಲ್ಲಿ ಹೇಳಬೇಕು ಅಂತ. ಅದನ್ನು ಅನ್ಎಸ್ಪೆಕ್ಟಲ್ಲಿ ಬೇರೆ ಬೇರೆ ಇದೆಲ್ಲ ಮಾಡ್ತಾರೆ. ಧರ್ಮ ಸತ್ಯಶೀಲನ ನಾನು ಪರಿಶೀಲನೆ ಮಾಡೇನೆ ಅದನ್ನು ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತ ನೋಡ್ಬಿಟ್ಟು ನಾನು ದರ್ಶನ್ದು ಒಂದು ವಿಡಿಯೋ ಬಿಟ್ಟಿದ್ದೆ. ದರ್ಶನ್ ಮಾತ್ರ ನಾವು ಜೈಲಿಂದ ಹೊರಗಡೆ ಬರ್ತಾರೆ, ಬಿಡುಗಡೆ ಆಗ್ತಾರೆ, ಅವ್ರಿಗೆ ಸತ್ಯ ಏನು ಅನ್ನೋದು ತಿಳಿಸ್ತಾರೆ ಅನ್ನತಕ್ಕಂಥದ್ದು, ಮತ್ತು ಅವ್ರಿಗೆ ಯಾಕೆ ಈ ಥರ ಆಗಿದೆ ಅನ್ನತಕ್ಕಂಥದ್ದು ಅದನ್ನೆಲ್ಲ ನಾನು ಬಿಟ್ಟಿದ್ದೆ. ನಾನು ನಮ್ಮ ಒಂದು ಇದರೊಳಗಡೆ ಹೇಳಿದ್ದೆ. ಇದೇ ಜಾತಿಯವರು ಇದೇ ಊರಿನವರು ಅನ್ನತಕ್ಕಂಥದ್ದು ಯಾರೂ ಇಲ್ಲ. ತಾಯಿಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಭಕ್ತಿ ಯಾರಲ್ಲಿದೆಯೋ ಅದು 100%. ಇವಾಗ ಡಾಕ್ಟ್ರ್ ಹತ್ರ ಹೋಗಿದ ತಕ್ಷಣ ಡಾಕ್ಟ್ರು ಏನು ಹೇಳ್ತಾರೆ, ನಿನ್ಗೆ ಯಾವ ಕಾಯಿಲೆ ಇದೆ ಅಂತ ಕೇಳ್ತಾರೆ. ನೀವೇನು ಹೇಳ್ತೀರಾ, ನನ್ನ ಮೈಕೈ ನೋವು, ಜ್ವರ, ಹೊಟ್ಟೆ ನೋವು ಇದೆ ಅಂತ ಹೇಳ್ತೀರಾ. ಅವ್ರೇನು ಹೇಳ್ತಾರೆ, ಫಸ್ಟು ಹೋಗಿ ನೀನು ಸ್ಕ್ಯಾನ್ ಮಾಡಿಸ್ಕೊಂಬ ಅಂತ ಹೇಳ್ತಾರೆ. ಹೊಟ್ಟೆ ನೋವು ಇದೆ ಅಂದರೆ ಫಸ್ಟ್ ಸ್ಕ್ಯಾನ್. ಯಾಕೆಂದರೆ ಹೊಟ್ಟೆ ಒಳಗಡೆ ಇರೋದು ಯಾರು ನೋಡಿರೋಕ್ಕಾಗಲ್ಲ. ಹೊಟ್ಟೆ ಮೇಲೆ ಇರೋದಾದರೆ ಹೇಳ್ಬೋದು, ಗಾಯ ಆಗಿದೆ, ಅವ್ನ ಆಯಿಂಟ್ಮೆಂಟ್ ತೊಗೊಂಡು ಹಚ್ಕೊ ಅಂತ ಹೇಳ್ಬೋದು. ಇವತ್ತು ಒಂದು ಹಾಸ್ಪಿಟ್ಲಿಗೆ ಹೋಗಿ ಎಷ್ಟೋ ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ. ಅದನ್ನು ನಾನು ಎಷ್ಟೋ ಜನಕ್ಕೆ ನಾನು ಕೊಡೋ ನಿಂಬೆಹಣ್ಣು ನಾನು ಹಾಕೋ ಮರೆ ನೀರಿಂದ ಸೇಫ್ ಆಗಿದೆ. ನನಗಾದಂಥ ಪವಾಡಗಳು ಭಾಳಷ್ಟು ಪವಾಡಗಳು ನಡೆದಿದೆ. ಇವತ್ತಿನವರೆಗೂ ಯಾವ ಭಕ್ತರು ಕೂಡ ನನಗೆ ಹಿಂಗೆ ಬೆಳ್ಳಿ ತೋರಿಸಿ ಮಾತಾಡೋಷ್ಟು ತಾಯಿ ನನಗೆ ಇಟ್ಕೊಂಡಿಲ್ಲ. ನನಗೆ ನಾನಾ ಥರ ಕಷ್ಟಗಳು ಬಂದ್ರೂ ಕೂಡ ಕೆಲವರು ನನಗೆ ಬ್ಲಾಕ್ ಮೇಲ್ ಕೂಡ ಮಾಡಿದ್ರು. ಅಂದರೆ ಯಾವ ರೀತಿ ಅಂದರೆ ದೇವ್ರು ನೀನು ಒಬ್ಬಳಿಗೆನ ಬರೋದು, ನನ್ನ ಮೈ ಮೇಲೆ ಬರ್ತಾ, ಆದರೆ ನನ್ನ ಮೈ ಮೇಲೆಲ್ಲ ಯಾವತ್ತು ದೇವ್ರು ಬಂದೂ ಇಲ್ಲ, ಬರೋದು ಇಲ್ಲ. ಆಮೇಲೆ ದೇವ್ರು ಎದ್ದೋಡುತ್ತೆ, ದೇವ್ರಿಗೆ ಈ ಪೂಜೆ ಮಾಡಿದ ತಕ್ಷಣ ದೇವ್ರು ಹಿಂಗಾಗೋಗುತ್ತೆ. ನಮ್ಗೆ ಯಾವತ್ತೂ ನೋಡಿ ಅಲ್ಲ ಒಪ್ಪಕ್ಕೆ ಹೋಗ್ತಾಯಿದೆ, ಅಜಾನ್ ಆಗ್ತಾಯಿದೆ. ನಾನು ಯಾವತ್ತೂ ಕೂಡ ನಾನು ಇದನ್ನೆಲ್ಲ ಮಾಡಿದೋಳಲ್ಲ. ಧರ್ಮ ಏನಿದೆ ಅದನ್ನಂತೆ ನಾನು ಮಾಡ್ತೀನಿ. ನನಗೆ ಗೊತ್ತಿರೋ ವಿದ್ಯೆನ, ಅಂದರೆ ಕವಡೆ ವಿದ್ಯೆಗಳಲ್ಲೂ ಕೆಲವರು ಅದನ್ನು ಕೂಡ ಇಟ್ಕೊಂಡು ಬಂಡವಾಳಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ಈ ರೋಡ್ಗಳಲ್ಲೆಲ್ಲ ಗಿಣಿಶಾಸ್ತ್ರಗಳು ಹೇಳ್ತಾರೆ, ಮತ್ತು ಕವಡೆಗಳನ್ನ ಇಟ್ಕೊಂಡು ನಾನು ಕವಡೆ ಶಾಸ್ತ್ರ ಹೇಳ್ತೀನಿ, ಕಣಿ ಹೇಳ್ತೀನಿ ಅಂತ ಕೂಡ ಕೆಲವರು ಅವ್ರವ್ರ ಜೀವನಕ್ಕೆ ಅವ್ರವ್ರು ಮಾಡ್ತಾರೆ. ಇದು ನನ್ನ ಜೀವನಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ, ಧರ್ಮಕ್ಕೋಸ್ಕರ ಮಾಡ್ಕೊಂಡಿದ್ದು.